ಟಿವಿಯ 5ನೇ ವರ್ಷದ ವಾರ್ಷಿಕೋತ್ಸವದ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ರಂಗನಾಥ್ ಸರ್ ಇಬ್ಬರು ರಾಜಕೀಯ ದಿಗ್ಗಜರನ್ನ ಒಂದೇ ಕಾರ್ಯಕ್ರಮದಲ್ಲಿ ಸೇರಿಸಿದ್ರು. ಅದು ಎಸ್.ಎಂ. ಕೃಷ್ಣ ಮತ್ತು ದೇವೇಗೌಡರು. ಈ ಸಂದರ್ಭದಲ್ಲಿ ಅವರು ಮನಬಿಚ್ಚಿ ಮಾತನಾಡಿದ್ದು ಹೀಗೆ. ಹೊಸ ರೀತಿಯ ಛಲಗಳು ಇತ್ತೀಚೆಗೆ ಕಾಣಿಸ್ಕೋತೀವಿಯಲ್ಲ, ಯಾಕೆ? ಅದು ಮುದಿ ಚಪಲ ಇರ್ಬೋದು. ಯಾಕೆಂತ ಹೇಳಿದ್ರೆ ವಯಸ್ಸಾದ ಮೇಲೆ ಕೆಲವು ಚಪಲಗಳು ಬರ್ತವೆ ಅಂತ. ನಾನು ಚಪಲ ಹೇಳಿಲ್ಲ, ನಾನು ಛಲ ಹೇಳಿ. ಛಲ ಅದೇ ನಾನು ಹೇಳಿದೆ ಚಪಲ ಅಂತ. ನೀವು ಛಲ ಅಂತ ಹೇಳಿದ್ರಿ. ಮಾನ್ಯ ದೇವೇಗೌಡರ ವಿಚಾರದಲ್ಲಿ ನಾನು ನೀವು ಹೇಳಿದಂಥ ಎಲ್ಲ ಮಾತುಗಳನ್ನು ಕೂಡ ಅಕ್ಷರಶಃ ಒಪ್ತೇನೆ. ಹೋರಾಟದಿಂದಲೇ ಉದ್ಭವ ಆದಂಥ ಒಬ್ಬ ಜನನಾಯಕ. ಕೆಂಪುಕೋಟೆ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಿದ ಏಕೈಕ ಕನ್ನಡಿಗ. ಅದನ್ನು ಚುನಾವಣಾ ಸಮಯದಲ್ಲೂ ಕೂಡ ನಾನು ಹಾಸನ ಡಿಸ್ಟ್ರಿಕ್ಟ್ನಲ್ಲಿ ಹೇಳಿದ್ದೀನಿ. ಹೆಮ್ಮೆಯಿಂದ ಹೇಳಬೇಕು, ಹೆಮ್ಮೆಯಿಂದ ಹೇಳಿದೆ, ಒಬ್ಬ ಕನ್ನಡಿಗನಾಗಿ ಹೇಳಿದೆ. ಏನು ಇವತ್ತು ಅದೇ ಒಂದು ಗೌರವ, ಅದೇ ಒಂದು ವಿಶ್ವಾಸ. ಯಾಕೆಂದರೆ ನಮ್ಮಿಬ್ಬರ ರಾಜಕೀಯ ಸಂಬಂಧ ಸುಮಾರು 55 ವರ್ಷಗಳ ಹಿಂದೆ ಪ್ರಾರಂಭವಾಯಿತು. ಅವರು 62ನೇ ಇಸ್ವಿನಲ್ಲಿ ಹೊಡೆನರಸೀಪುರದಿಂದ ಇಂಡಿಪೆಂಡೆಂಟ್ ಆಗಿ ರೆಬೆಲ್ ಕಾಂಗ್ರೆಸ್ ಇಂಡಿಪೆಂಡೆಂಟ್ ಅಂತ. ನಿಮ್ಗಳಿಗೆಲ್ಲ ಈ ಛಲ ಮತ್ತು ಈ ಪ್ಯಾಷನ್ನು ಮತ್ತು ಈ ಕೀಪ್ ಆನ್ ಡೂಯಿಂಗ್ ಥಿಂಗ್ಸ್ ಹೆಂಗೆ ಬರುತ್ತೆ? ವೇರ್ ಡಸ್ ದಟ್ ಎನರ್ಜಿ ಕಮ್ ಫ್ರಮ್? ಈ 55 ವರ್ಷನೇ ಸೇರಿಸಿದ್ದೀವಂತೆ, ಇನ್ನೂ ಒಂದು 10 ವರ್ಷ ನೋಡೋಣ ಅಂತಕ್ಕಂಥ ಒಂದು. ಅಂದರೆ ನೀವು ಪ್ರಕಟ ಮಾಡದ ನಿರ್ಧಾರದ ಮುನ್ಸೂಚನೆಯೋ ಇದು? ಇಲ್ಲ, ಹಾಗೆ ಅಂತ ಏನೂ ಇಲ್ಲ. ಈಗ ಮುಂದೆ ಹೇಗೆ ಬೆಳವಣಿಗೆಗಳು ನಡೀತವೆ, ಆ ಬೆಳವಣಿಗೆಗಳ ಕಾರಣದಿಂದಾಗಿ ನಾವುಗಳು ಮುಂದಿನ ನಿರ್ಧಾರಗಳನ್ನು ಮಾಡಬಹುದು. ಆದರೆ ಸದ್ಯಕ್ಕೆ ನಾನು ಎಲ್ಲಿ ನಿಂತಿದ್ದೀನಿ ಅಲ್ಲೇ ಇರಬೇಕು ಅಂತಕ್ಕಂಥದ್ದು ನನ್ನ ಹಾರೈಕೆ. ಸಾಧ್ಯ ಆಗಲ್ಲ ಅಂತಿತ್ತು, ಅವರಿಬ್ಬರನ್ನು ಸೇರಿಸುವಂತ ಆ ದಿನದಲ್ಲಿ. ಹೌದು, ಐ ಅಗ್ರಿ. ಎಸ್.ಎಂ. ಕೃಷ್ಣ ಅವರ ಬಗ್ಗೆ ಒಂದಿಷ್ಟು ಮಾತುಗಳಿದೆ, ಅದನ್ನು ನೋಡೋಣ. ಅದು ಸ್ಮೃತಿ ವಾಹಿನಿ ಅಂತ ಅವ್ರದ್ದೊಂದು ಬುಕ್ಕು ತಂದರು ನೆನಪಿನಲ್ಲಿ. ಅದರಲ್ಲಿ ನಾನು ಆಗಲೇ ಹೇಳಿದ್ದೆ, ಮೈಸೂರು ಮಹಾರಾಜ ಕಾಲೇಜಲ್ಲಿ ಹೋದಾಗ ಅವ್ರು ಚುನಾವಣೆಗೆ ನಿಂತಾಗ ಸೋತರು, 18 ಮತದಲ್ಲಿ ಎಷ್ಟೋ ಸೋತರಂತೆ. ಬಟ್ 101 ವಿದ್ಯಾರ್ಥಿಗಳ ಪೈಕಿ 97 ಮತ ಅವ್ರಿಗೆ ಬಂತು. ಚಾರ್ಮಿಂಗ್ ಮ್ಯಾನ್ ಅಂತ. ಪಾಸಿಬಲ್ ಇರ್ಬೋದು, ಹೇಳಕ್ಕೆ ಬರಲ್ಲ ಅಲ್ಲ ಇರ್ಬೋದು ಅಲ್ಲ, ಹೌದು ಇದೆ. ಅದಕ್ಕೆ ತಾನೇ ಅವ್ರು ಬರೆದಿರೋದು ಅವ್ರ ಪುಸ್ತಕದಲ್ಲಿ. 60ರಲ್ಲಿ ಅಮೆರಿಕದಲ್ಲಿ ಶಿಕ್ಷಣ ಪಡೆಯುವಾಗ ಒಂದು ಅದ್ಭುತವಾದಂಥ ಇದು, ಡೆಮೊಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯಾಗಿದ್ದರು. ಜಾನ್ ಎಫ್ ಕೆನಡಿ ಅಧ್ಯಕ್ಷ ಹುದ್ದೆಗೆ ನಿಂತ್ಕೊಂಡಿದ್ದರು. ಕೃಷ್ಣ ಅವರು ತಮ್ಮ ಕಾಲೇಜಲ್ಲಿ ಕ್ಯಾನ್ವಾಸ್ ಮಾಡ್ತಾರೆ ಕೆನಡಿಯವರ ಪರ, ಒಂದಿಷ್ಟು ಹಣನೂ ಸಂಗ್ರಹ ಮಾಡ್ತಾರೆ ಇದಕ್ಕೋಸ್ಕರ. ಒಂದಿಷ್ಟು ಮಾಡಿ ಅದನ್ನು ಕಳಿಸ್ತಾರೆ. ಕೆನಡಿಯವ್ರಿಗೊಂದು ಕಾಗದಾನೂ ಬರೀತಾರೆ ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ. ಅದು ಕಾಲೇಜಲ್ಲೇ ಈ ಪಾರ್ಟಿ ಮಾಡಿರೋ ಕೆಲಸ. ಆಗ ಕೆನಡಿ JFK ಗೆಲ್ತಾರೆ. ಗೆದ್ದು ಬಿಟ್ಟ ಮೇಲೆ ಅವ್ರಿಗೊಂದು ಕಾಗದ ಬರೀತಾರೆ. ಆ ಕಾಗದನ ನಾನು ಸದಾಕಾಲ ನೋಡ್ತಿದ್ದೆ, ಅವ್ರ ರೂಮ್ ಒಳಗಡೆ ಇತ್ತದು. ಫ್ರೇಮ್ ಥರ ಮಾಡಿ ಅದನ್ನು, ಆ ಲೆಟರ್ನ ಕೆನಡಿ ಹ್ಯಾಂಡ್ ರಿಟರ್ನ್ ಇದರಲ್ಲಿ ಬರೆದ್ಬಿಟ್ಟು ಸೈನ್ ಹಾಕ್ಬಿಟ್ಟು ಕಳಿಸಿರುವಂಥ ಕಾಗದ. ಮೇ ಬಿ ಕೆನಡಿ ವಾಸ್ ಎನ್ ಇನ್ಸ್ಪಿರೇಷನ್ ಅವ್ರಿಗೆ ಪೊಲಿಟಿಕ್ಸಿಗೆ ಬರೋಕ್ಕೂ ಪಾಸಿಬಲಿ. ಮದ್ದೂರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ 30 ವರ್ಷದಲ್ಲಿ ಅವ್ರು ಗೆದ್ದಿರೋದು, 30ನೇ ವರ್ಷದಲ್ಲಿ. ಸರಿ, ಅದು ಯಾವುದೋ ಪ್ರಚಾರದಲ್ಲಿ ದುಡ್ಡು ಕೊಟ್ಟಿದ್ರು ಅಂತ ಅನರ್ಹರಾಗ್ತಾ ಇದ್ರು. ಆಮೇಲೆ ಹೈಕೋರ್ಟಲ್ಲಿ ಬಂತು, ವೀರಣ್ಣಗೌಡರು ಸೋತರು, ಇವ್ರು ಗೆದ್ದರು, ಕಂಟಿನ್ಯೂ ಆಯಿತು. ಸೋನಿಯಾ ಗಾಂಧಿನ ಭೇಟಿ ಮಾಡಿ ನನ್ನನ್ನು KPCC ಅಧ್ಯಕ್ಷೆ ಮಾಡಿ ಅಂತ ಕೇಳ್ಕೊಂಡಾಗ ಆಗಿರಲಿಲ್ಲ. ನಂತರ ಅದು ಆಯಿತು. ಭಾಳ ಜನ ಅವ್ರನ್ನ ಸುಲಭವಾಗಿ ಹೇಳ್ಬಿಡೋರು, ಅಯ್ಯೋ ಎಲ್ಲ ಟೆನಿಸ್ ಆಡ್ಕೊಂಡು ಸ್ಟೈಲಾಗಿ ಓಡಾಡ್ಕೊಂಡು ಇದ್ದು ಬಿಡ್ತಾರೆ ಪಾರ್ಟಿ, ಅವ್ರಿಗೆಲ್ಲಿ ಕಟ್ಟಕ್ಕಾಗತ್ತೆ ಪಕ್ಷ ಅಂತ, ವೈಟ್ ಕಾಲರು ಅನ್ನೋ ಥರ ಇಲ್ಲ. ಈ ಪ್ರೂವ್ಡ್ ಕಂಪ್ಲೀಟ್ಲಿ ರಾಂಗ್ ಎಲ್ಲರೂ. KPCC ಅಧ್ಯಕ್ಷ ಆದ ಮೇಲೆ 83ರಲ್ಲಿ ಗುಂಡೂರಾಯರಿದ್ದಾಗ ಅವ್ರಿಗೆ ಯಾವುದೇ ಆದ್ಯತೆ ಇರಲಿಲ್ಲ. ಗುಂಡೂರಾಯರು ಅವರ ವಿರೋಧಿಗಳನ್ನೇ ಪ್ರೋತ್ಸಾಹಿಸ್ತಾ ಇದ್ದರು. ಮಂಡ್ಯನಲ್ಲಿ ನಿಂತಿತ್ತು. ಆಮೇಲೆ ಅವ್ರು ತಿರುಪ್ತಿಗೆ ಹೋಗಿದಾಗ ಅದು ವಾಚ್ ಕೈಯಿಂದ ಬಿಚ್ಕೊಂಡ್ಬಿಡ್ತಂತೆ. ಆಗ ಅದನ್ನು ತೆಗೆದು ಗುಂಡಿಗೆ ಹಾಕಿ ಅಂತ ಅರ್ಚಕರು ಹೇಳಿದ್ರು ಅಂತ ಹಾಕಿ ಅವತ್ತು ರಾತ್ರಿ ಕಾಕತಾಳೀಯವಾಗಿ ಅವ್ರಿಗೆ ಮಂತ್ರಿಗಿರಿಯ ಆಫರ್ ಕೇಂದ್ರದಿಂದ ಬಂತು.
2004ರಲ್ಲಿ ವಾಜಪೇಯಿ ಅಧಿಕಾರ ಕಳ್ಕೊಂಡಿದ್ರು. ಆಗ ಮನಮೋಹನ್ ಸಿಂಗ್ ಅಧಿಕಾರಕ್ಕೆ ಬಂದರು. ಸೋನಿಯಾ ಗಾಂಧಿ ನಾನು ಆಗಲ್ಲ ಅಂತ ಹೇಳಿದರು. ಆಗ ಕೃಷ್ಣ ಅವ್ರ ಹೆಸರು ಕೂಡ ಅಲ್ಲಿ ಇತ್ತು, ಪಾಸಿಬಲಿ ಅಂತ. ಬಿಕಾಸ್ ಕೃಷ್ಣ ವಾಸ್ ಬೀಯಿಂಗ್ ಟ್ರಸ್ಟೆಡ್ ಬೈ ಸೋನಿಯಾ ಗಾಂಧಿ ಆ ದಿನಗಳಲ್ಲಿ ತುಂಬ. ಬಟ್ ಆಮೇಲೆ ಏನೋ ಒಂದು ಕಾರಣಕ್ಕೆ ಮನಮೋಹನ್ ಸಿಂಗನ್ನು ಮಾಡಲಾಯಿತು, ಕೃಷ್ಣ ಅವ್ರಿಗೆ ಮಾಡಲಿಲ್ಲ. ಮನಮೋಹನ್ ಸಿಂಗ್ಗೆ ಕೃಷ್ಣ ಅವ್ರಿಗೆ ಇದನ್ನು ಹೇಳಿದ್ದು ಅನ್ನೋದು ಅವರ ದಾಖಲೆ. ಒಂದಿಷ್ಟು ಚಿತ್ರಗಳ ಮೂಲಕ ಅವರ ಇದನ್ನು ತೋರಿಸ್ಬಿಡೋಣ. ಇದು ಅವರ ಎಲ್ಲ ಕಥೆಗಳು. ಎಸ್, ಅಂದರೆ ಶಿಸ್ತು ರಾಜಕಾರಣಿಗಳಿಂದ ಹೇಗೆ ಕಲಿಬಹುದು ಅನ್ನೋದಕ್ಕೆ ಎಲ್ಲರಿಂದನೂ ಸಿಗಲ್ಲ ಸರ್. ಕೃಷ್ಣ ಅವರಿಂದ ಮಾತ್ರ ಶಿಸ್ತನ್ನು ಕಲೀಲಿಕ್ಕೆ ಸಿಗುತ್ತೆ ಅಂತ ಕಾಣುತ್ತೆ. ಹಾಂ, ಡೆಫಿನೆಟ್ಲಿ. ಅಂದರೆ ವೆರಿ ಡಿಸಿಪ್ಲಿನ್ಡ್ ಲೈಫ್. 11 ಗಂಟೆಗೆ ಹೋಗ್ಬಿಟ್ಟು ಏನೋ ಮಾಡ್ತೀನಿ ಅಂತ ಸರ್ಕಸ್ ಮಾಡೋದು ಅನಿವಾರ್ಯ ಆಗದೆ ಇದ್ದಾಗ ಈಸ್ ಟು ರಿಟೈರ್ 9 ಗಂಟೆಗೆ. ನೋ ಡೌಟ್ ಅದರಲ್ಲಿ. ಕ್ಲೀನಾಗಿ ಸಿಸ್ಟಮ್ಯಾಟಿಕ್ ಆಗಿ ಆ ದಿನ ರಿಟೈರ್ ಮಾಡಿ ಮೇಲೆ ಹೋಗಿ ಮಲ್ಕೊಳ್ಳೋರು ಭದ್ರವಾಗ್ಬೇಕಾರೆ, ಅಥವಾ ಓದೋರು, ಎರಡರಲ್ಲಿ ಒಂದು ಆ ಥರ ಆಗೋದು. ಅವ್ರು ಅದರಲ್ಲೆಲ್ಲ ಕೊರತೆ ಇಲ್ಲ ಅವ್ರದ್ದು. 24/7 ಇರಬೇಕು. ಹಂಗೆಲ್ಲ ಏನಿಲ್ಲ ಅವರು, ಅದೆಲ್ಲ ಬರೀ ಸುಳ್ಳದು. ಇಷ್ಟು ದಟ್ ಇಸ್ ವಾಟ್ ಐ ಸೆಡ್. ರಾಜಕಾರಣವನ್ನು ಇಟ್ಕೊಂಡು ಇವೆಲ್ಲವನ್ನ ಜೀವನದ ಎಲ್ಲವನ್ನ ಅನುಭವಿಸುತ್ತಾ ಸಾಗುವ ವ್ಯಕ್ತಿಗಳು ಕಡಿಮೆ. ಆ ಆಸೆ ಇದ್ರೂ ಅದು ಸಾಧಿಸೋದು ಕಡಿಮೆ, ಅದಕ್ಕೆ ಅವಕಾಶ ಸಿಗೋದು ಕಡಿಮೆ. ಸಮಯ ಸಿಗಲ್ಲ, ಸಮಯ ಅಲ್ಲ, ಅವಕಾಶ ಸಿಗಬೇಕಲ್ಲ, ಅದಕ್ಕೆ ಬೇಕಾದ ಎಲ್ಲ ಪರಿಕರಗಳು ಬೇಕಲ್ಲ. ಕೃಷ್ಣ ಅವ್ರಿಗೆ ಎಲ್ಲನೂ ಇತ್ತು, ಆ ಎಲ್ಲವನ್ನು ಅವ್ರು ಅನುಭವಿಸಿದ್ರು. ದಟ್ ಇಸ್ ದ ಬ್ಯೂಟಿ. ಒಂದು ಸ್ಮಾಲ್ ಲಾಸ್ಟ್ ಒನ್ ಹೇಳ್ಬಿಡ್ತೀನಿ. 25 ವರ್ಷ ಇರಬೇಕು, 24-25 ವರ್ಷ ಇರಬೇಕು. ಐ ವಾಸ್ ಜಸ್ಟ್ ಕಮಿಂಗ್ ಔಟ್ ಆಫ್ ಜಾನ್ ಎಫ್ ಕೆನಡಿ ಏರ್ಪೋರ್ಟಲ್ಲಿ ಒಂದು ಶೇವಿಂಗ್ದು ಕಿಟ್ ಸಿಕ್ತು. ತಂದವ್ರು ಕೊಟ್ಟಿದ್ದೆ. ಅವ್ರು ಅದನ್ನು ಇಟ್ಕೊಂಡು ಅದ್ರದ್ದು ಬ್ಲೇಡ್ಗೆ ತಿಂಗಳಾನ್ಗಟ್ಲೆ ಹುಡ್ಕಾಡ್ಬಿಟ್ರು ಮುಗಿದ ಮೇಲೆ. ಬೇಕಾದ್ರೆ ಸಿಗಲ್ಲ, ಪ್ರಾಣ ತಿಂದಾಕ್ಬಿಟ್ರೆ ಎಲ್ಲರಿಗೂ. ಅದು ಎಲ್ಲದು ಅಂತ ಹುಡುಕ್ಸಿ ಅವ್ರು ರಂಗ ತಂದಿರೋದು ಅದನ್ನು ಅಂತ. ಅಂದರೆ ಎಲ್ಲದರಲ್ಲೂ ಆಸಕ್ತಿ ಇತ್ತು. ಹಿ ಕುಡ್ ಎಂಜಾಯ್ ಇಟ್. ದುಡ್ಡಿದ್ದು, ಅಧಿಕಾರ ಇದ್ದು, ಪವರ್ ಇದ್ದರೆ ನಾವು ಜೀವನನ ಅನುಭವಿಸ್ತೀವಿ ಅನ್ನೋದು ಭ್ರಮೆ. ಅದೆಲ್ಲ ಇದ್ದವರು ಸದಾ ಕಾಲ ಕೆರ್ಕೊಂಡು ಅದರೊಳಗಡೆ ಮುಳುಗಿರ್ತಾರೆ. ಒಂದಿನ ಗಾನ್ ಮಾಡಿದ್ದೆಲ್ಲ ವೇಸ್ಟ್, ಡಬ್ಬಗಳ ಥರ. ಹಾಂ, ಹೀಗಾಗಿ ನಮ್ಮ ಟಿ ವಿ ಸ್ಟಾರ್ಟ್ ಆದಾಗಲೂ ಐ ಸ್ಟಿಲ್ ರಿಮೆಂಬರ್ ವೀಕೆಂಡ್ ವಿತ್ ರಮೇಶ್ ಇದರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಹೇಳ್ತಾರೆ ಅದನ್ನು. ನಾನು ಒಂದು ಟಿ ವಿ ಸ್ಟಾರ್ಟ್ ಮಾಡ್ತೀನಿ ಅಂತಂದಾಗ ನಾನು ಐ ಥಾಟ್ ವಾಟ್ ಎ ಫೂಲಿಶ್ ಇದು, ನನಗೊಂದು ದೊಡ್ಡ ಸಹಾಯ ಅದಕ್ಕೇನು ಮಾಡೋಕ್ಕಾಗಿಲ್ಲ ನನ್ನ ಕೈಲಿ ಏನೂ. ಆದರೆ ಎಷ್ಟು ಕಷ್ಟಪಡುತ್ತೆ, ಹಿಂಗೆ ಮಾಡ್ತಾರೆ. ನಾನು ಅಮೆರಿಕಾದಲ್ಲಿ ತಿಂತೋದೆಲ್ಲ ನೋಡಿದ್ದೀನಿ, ಅವ್ನು ಹಿಂಗೆ ಮಾಡ್ತಾನೋ ಏನೋ ಅಂತ. ಬಟ್ ಹಿ ಕ್ಲಿಕ್ಡ್, ಹಿ ವಾಸ್ ಏಬಲ್ ಟು ಡೂ ಇಟ್ ಅಂತ ಹೇಳ್ತಾರೆ. ಅಂದರೆ ಆ ಎಕ್ಸ್ಪೋಜರ್ ಇತ್ತು ಅಂತ ನಮ್ಮದು ಇಡೀ ಜೀವನ. ಇವತ್ತಿನ ಬಹು ರಾಜಕಾರಣಿಗಳಿಗೆ ಅವರೊಂದು ಪಾಠ ಹೇಗೆ ಅಂದರೆ ಹೀಗೂ ಇಟ್ಕೋಬೋದು ರಾಜಕಾರಣದಲ್ಲಿ ಇದ್ದವ್ರ ಜೀವನನ ಅಂತ. ಲೈಫ್ ಸ್ಟೈಲ್ ಹೀಗೂ ಪರ್ಟಿಕ್ಯುಲರ್ಲಿ ಬಹು ರಾಜಕಾರಣಿಗಳಿಗೆ ಅವರ ಮನೆಗಳಲ್ಲಿರುವ ಶ್ರೀಮತಿ ಇದನ್ನು ನೋಡಿದ ಮೇಲೆ ಅನ್ಕೋಬೋದು, ನೀವು ಹೀಗಿರ್ಬೋದಲ್ವಾ, ಯಾಕಾಗಲ್ಲ ಅಂತ ಕೇಳ್ಬೋದು ಬೇಕಿದ್ರೆ. ದಟ್ಸ್ ಅ ಚಾಯ್ಸ್, ಅವ್ರವ್ರಿಗೆ ಬಿಟ್ಟಿದ್ದಿತ್ತು. ಪಂಚಮಸಾಲಿಗಳ ಈ ಗಲಾಟೆ ಮಧ್ಯದಲ್ಲೇ ಪಂಚಮಸಾಲಿಗಳ ಹೋರಾಟ ಇವತ್ತು ವಿಪರೀತವಾದಂತಹ ಹಿಂಸಾಚಾರಕ್ಕೆ ತಿರುಗಿತ್ತು. ವಿಧಾನಸೌಧ ಬೆಳಗಾವಿನಲ್ಲಿ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಬಹುಜನರಿಗೆ ಗಾಯ ಆಗಿದೆ, ತುಂಬ ರಕ್ತ ಸುರಿದಿದೆ. ಅಲ್ಲಿ ತಳ್ಳಾಟ ನೂಕಾಟ ಆಯಿತು. ಅವರು ಕಲ್ಲು ಬೀಸಿದ್ರು, ಚಪ್ಪಲಿ ಎಸ್ತರೋ ಏನೋ ಆಯಿತು. ಸ್ವಾಮೀಜಿ ಸೇರಿ ಹಲವಾರು ನಾಯಕರುಗಳನ್ನ ಅರವಿಂದ್ ಬೆಲ್ಲದ್ದು, ಯತ್ನಾಳು ಎಲ್ಲರನ್ನೂ ಅರೆಸ್ಟ್ ಮಾಡಿದ್ದಾರೆ. ಸಹಜವಾಗಿ BJP ಎಲ್ಲ ಟೀಕೆ ಮಾಡಿದೆ, ಕಿಡಿಕಾರಿದೆ, ಇದು ಏನು ನಾನ್ಸೆನ್ಸ್ ಇದು ಅಂತ. ನೀವು ಆ ದೃಶ್ಯಗಳನ್ನೆಲ್ಲ ನೋಡ್ತಾ ಇದ್ದೀರಿ. ಇದು ಒಂದು ಇಶ್ಯೂ ಆಗತ್ತೆ. ಇದು ಇವತ್ತೇನೋ ಪಾಸ್ ಆಗಿದ್ದೀರಿ, ನಾಳೆ ರಜಾ ಇದೆ, ಹಾಗಾಗಿ ತೊಂದರೆ ಇಲ್ಲ. ನಾಳೆ ಇದ್ದಾದರೂ ಇದೊಂದು ಗೋಜಲು ಗಲಾಟೆಗೆ ಹೋಗಿದೆ. ಅವ್ರು ನಾನು ಸಂಧಾನಕ್ಕೆ ಕರೆದ್ವಿ, ಬರಲಿಲ್ಲ ಅಂತ ಸರ್ಕಾರ ಹೇಳಿದೆ. ಬಟ್ ದಟ್ಸ್ ಎ ಡಿಫ್ರೆಂಟ್ ಪಾಯಿಂಟ್. ಬಟ್ ಆಗಿರೋದಂತೂ ಈಗ ಆಗಿದೆ. ಇದು ಮುಂದಕ್ಕೆ ಎಲ್ಲಿಗೆ ಬರುತ್ತೋ ಐ ಹ್ಯಾವ್ ನೋ ಐಡಿಯಾ. ಸಿಎಂ ವಿರುದ್ಧದ ಮೂಢ ಹಗರಣದ ತನಿಖೆನ ಸಿಬಿಐಗೆ ವಹಿಸುವಂತೆ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ಡಿಸೆಂಬರ್ 19ಕ್ಕೆ ಮುಂದೂಡಿಕೆ ಮಾಡಿದೆ. ಲೋಕಾಯುಕ್ತ ಪೊಲೀಸರು ಇಲ್ಲಿಯವರೆಗೂ ನಡೆಸಿದ ತನಿಖೆಯ ವರದಿಯನ್ನು ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟ್ಗೆ ನೀಡಿದ್ದಾರೆ.